ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಅಮೋಘ ಟಿವಿಯ 20ನೇ ವಾರ್ಷಿಕೋತ್ಸವಕ್ಕೆ ಗಣ್ಯರಿಂದ ಶುಭಾಶಯಗಳ ಮಹಾಪೂರ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ. ಹೊರಟ್ಟಿಯವರಿಂದ ರಾಜೀನಾಮೆ ಪಡೆದ ಸರ್ಕಾರದ ನಡೆ ಪರಿಷತ್ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ. ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆ. ಉಡುಪಿಯಲ್ಲಿ ಮತ್ತೊಂದು ಶೂಟೌಟ್, ಗುಂಡಕ್ಕಿ ಕಾಂಗ್ರೆಸ್ ಮುಖಂಡನ ಬರ್ಬರ ಹತ್ಯೆ. ಮತ್ತು ಬೇರೆ ಮಾತುಕತೆ ಏನೂ ಇಲ್ಲ, ನನಗೆ ಸಚಿವ ಸ್ಥಾನ ಬೇಕೇ ಬೇಕು, ಪಟ್ಟು ಹಿಡಿದ ಶಾಸಕ ಕೃಷ್ಣಪ್ಪ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯಾದ್ಯಂತ ಪ್ರಸಾರವಾಗುವ ಹಾಸನ ಜಿಲ್ಲೆಯ ಏಕೈಕ ನಂಬರ್ 1 ಸುದ್ದಿವಾಹಿನಿ ಅಮೋಘ ಟಿವಿಯು ತನ್ನ 20ನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಅಮೋಘ ವಾಹಿನಿಯು ಸಾಗಿ ಬಂದ ಹಾದಿ ಹಾಗೂ ಕಾರ್ಯ ತತ್ಪರತೆಯನ್ನು ಶ್ಲಾಘಿಸುತ್ತಾ ಅನೇಕ ಗಣ್ಯರು, ರಾಜಕೀಯ ಮುಖಂಡರು ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಅಮೋಘ ಸುದ್ದಿವಾಹಿನಿ ಹಾಸನ ಜಿಲ್ಲೆಯಲ್ಲಿ ಅಲ್ಲದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದಂಥ ಅರ್ಥಗರ್ಭಿತವಾದಂಥ ಸುದ್ದಿಗಳನ್ನು ಕರ್ನಾಟಕ ರಾಜ್ಯದ ಜನತೆಗೆ ತಿಳಿಸ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಕಳೆದ 20 ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೇವೆ. ಆ 20 ವರ್ಷಗಳ ಸುದೀರ್ಘವಾದಂಥ ಸೇವೆಯನ್ನು ಸಲ್ಲಿಸಿ ಇವತ್ತು ತಮ್ಮ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ವಾಹಿನಿ ಇನ್ನೂ ಭಾಳ ಪ್ರಸಿದ್ಧವಾಗಿ ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೆ ಸುದ್ದಿಗಳನ್ನು ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಮೋಘ ಟಿವಿಯನ್ನು ಅಭಿನಂದಿಸ್ತಾ ಮಟ್ಟಕ್ಕೆ ಹೋಗ್ತಾ ಇದೆ. ಅದಕ್ಕೆ ನಾನು ಅಮೋಘನ ನಮ್ಮ ಮಾಲೀಕರಾದಂಥ ಪ್ರಮೋದ್ ಅಣ್ಣರಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಕನ್ನಡ ಚಾನೆಲ್ ಹೋಗ್ಬೇಕು, ರಾಷ್ಟ್ರ ಮಟ್ಟ ವಿದೇಶದಲ್ಲೂ ಇದು ಬರಬೇಕು ಅಂತೇಳಿ ನಾನು ಅವರಿಗೆ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ. ನಮ್ಮ ತಾಲೂಕಿನ ಲಕ್ಷ್ಮೀ ನರಸಿಂಹ, ರಂಗನಾಥ, ನಮ್ಮೂರ ಈಶ್ವರ ಎಲ್ಲ ಪ್ರಮೋದ್ ಅಣ್ಣದ ಒಂದು ಸ್ವಲ್ಪ ಹೃದಯ, ಒಳ್ಳೆ ಹೃದಯ, ಭಗವಂತ ಅವ್ರಿಗೆ ಒಳ್ಳೇದು ಮಾಡಿ ಇನ್ನೂ ಹೆಚ್ಚಿನ ರೀತಿ ಅಮೋಘ ಟಿವಿ ನಡೀಬೇಕು ಅಂತ ಹೇಳಿ ನಾನು ಅವರಿಗೆ ಶುಭಾಶಯ ಕೋರ್ತಾ ಇದ್ದೀನಿ. ಇಪ್ಪತ್ತು ವರ್ಷಗಳ ಹಿಂದೆ ಅಮೋಘ ಚಾನಲ್ಲು ಹಾಸನದಲ್ಲಿ ಪ್ರಾರಂಭ ಆಗಿ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಒಂದು ಚಾನಲ್ಲು ಇವತ್ತು ರಾಜ್ಯಾದ್ಯಂತ ಈ ಚಾನಲ್ ಹೊರಹೊಮ್ಮಿ ಎಲ್ಲರ ರಾಜ್ಯದ ಮನಸ್ಸನ್ನು ಗೆದ್ದಿದೆ. ನಿಜವಾಗ್ಲೂ ಕೂಡ ನಮಗೆ ಹಾಸನ ಚಾನಲ್ಲು ಒಂದು ಅದ್ಭುತವಾಗಿ ಹೊರಹೊಮ್ಮಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಆ ಚಾನಲ್ನ ಮಾಲೀಕರಿಗೆ ಮತ್ತು ಅವರೆಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸಿ ಅವರ ಮುಂದಿನ ದಿನಗಳು ಎಲ್ಲ ಚಾನಲ್ ರೀತಿಯಲ್ಲಿ ಚೆನ್ನಾಗಿ ನಡೀಲಿ, ಅವರು ಕೂಡ ಈ ರಾಜ್ಯ ಮಟ್ಟದಲ್ಲಿ ಒಂದು ಕಾಂಪಿಟೇಟಿವ್ ಚಾನಲ್ ಆಗಿ ಬೆಳೀಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಸದ ಶ್ರೇಯಸ್ ಪಟೇಲ್. ನಮ್ಮ ಹಾಸನ ಜಿಲ್ಲೆಯ ಹೆಮ್ಮೆಯ ಒಂದು ಅಮೋಘ್ ಟಿವಿ ಇಂದಿಗೆ 20 ವರ್ಷನ ತುಂಬಿ ಒಂದು ದೊಡ್ಡದಾದಂತಹ ಒಂದು ದಾಪುಗಾಲು ಹಾಕುವಂತಹ ಒಂದು ಹೆಜ್ಜೆ ನಮ್ಮ ಹೆಮ್ಮೆಯ ಅಮೋಘ್ ಕನ್ನಡ ವಾಹಿನಿ ಆಗ್ತಿದೆ. ಸುಮಾರು 20 ವರ್ಷದಿಂದ ಈ ಒಂದು ಅಮೋಘ್ ಚಾನಲ್ನ ಒಂದು ಯಶಸ್ವಿಯಾದಂತಹ ಒಂದು ನಡೆ ಸುಮಾರು 2006ರಲ್ಲಿ ಶುರುವಾದಂತಹ ಈ ಒಂದು ಅಮೋಘ್ ಟಿವಿ ಇಂದಿಗೆ 20 ವರ್ಷ ತುಂಬಿದೆ. ನಾನು ಮಾಧ್ಯಮ ಮುಖಾಂತರ ಎಲ್ಲ ನಮ್ಮ ಹಾಸನ ಜಿಲ್ಲೆಯ ಜನತೆಗೆ ಮನವಿ ಏನಂತ ಹೇಳಿದ್ರೆ, ಅತ್ಯಂತ ನೈಜ ಮತ್ತು ದಿಟ್ಟವಾದಂತಹ ಪ್ರಸಾರ ಮಾಡುವಂತಹ ಒಂದು ವಾರ್ತೆ ನಮ್ಮ ಅಮೋಘ್ ಚಾನಲ್ ಒಂದಾಗಿದೆ. ಜೊತೆಗೆ ವಿವಿಧ ಏನು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಎಲ್ಲವೂ ನಮ್ಮ ಅಮೋಘ್ ಚಾನಲಲ್ಲಿದೆ. ಈಗಂತೂ ಕರ್ನಾಟಕದಾದ್ಯಂತ ಸುಮಾರು 2 ವರ್ಷದಿಂದ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಯಲ್ಲೂ ನಮ್ಮ ಅಮೋಘ್ ಟಿವಿ ಪ್ರಸಾರವಾಗುತ್ತಿದ್ದು ಅತ್ಯಂತ ಯಶಸ್ವಿಯಾಗಿ ಸಾಗುವಂತಹ ಈ ಒಂದು ಅಮೋಘ್ ಟಿವಿ 20ನೇ ಒಂದು ವಸಂತಕ್ಕೆ ಕಾಲಿಡುವುದಕ್ಕೆ ನನ್ನ ವೈಯಕ್ತಿಕವಾಗಿ ಶುಭಾಶಯಗಳನ್ನ ಕೊಡ್ತೀನಿ. ಇದೇ ರೀತಿ ಇವರ ಒಂದು ಯಶಸ್ಸಿನ ಹಾದಿ ಸಾಲಿ, ಜೊತೆಗೆ ಸಮಾಜದಲ್ಲಿರುವಂತಹ ಎಲ್ಲ ವರ್ಗದವರಿಗೆ ಹಾಗೂ ಪ್ರತಿಯೊಬ್ಬರಿಗೂ ಧ್ವನಿಯಾಗುವಂತಹ ಕೆಲಸನ ಏನು ಇವತ್ತು ಮಾಡ್ತಾ ಇದೆ ಅಮೋಘ ಟಿವಿಯವರು, ಅದೇ ರೀತಿ ಅವರ ಒಂದು ಯಶಸ್ಸು ಮುಂದುವರೆಯಲಿ. ಸಮಾಜದ ಎಲ್ಲರಿಗೂ ಒಂದು ನ್ಯಾಯ ದೊರಕಿಸಿಕೊಡುವಲ್ಲಿ
ಇವರೊಂದು ಯಶಸ್ವಿಯಾದಂತಹ ದಾಪುಗಾಲ ಆಗಲಿ ಅಂತ ನಾನು ಒಂದು ಮನವಿಯನ್ನು ಮಾಡ್ತಾ ಮತ್ತೊಮ್ಮೆ ಇವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು, ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಮ್ಮ ಹಾಸನದಲ್ಲಿ ನಾವೊಬ್ಬ ಸಂಸ್ಥೆಯಾಗಿ ನಮ್ಮ ಹೆಮ್ಮೆ ಇವತ್ತು ಅಮೋಘ್ ಚಾನಲ್ನ ನಮ್ಮ ಹಾಸನದಲ್ಲಿ ನಾವು ಇದ್ದೀವಿ ಅಂತೇಳಿ ನಮ್ಮೆಲ್ಲರ ಒಂದು ಹೆಮ್ಮೆ. ಇದೇ ರೀತಿ ಇವರ ಒಂದು ಯಶಸ್ಸು ಮುಂದುವರಿಯಲಿ ಅಂತ ನಾನು ಬಯಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಸನ ಜಿಲ್ಲೆಯ ಸಮಸ್ತ ಜನತೆಗೆ ನಮಸ್ಕಾರ. ನಾನು ಸ್ವರೂಪ್ ಪ್ರಕಾಶ್, ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕ. ಅದೇ ರೀತಿ ನಮ್ಮ ಅಮೋಘ ಸುದ್ದಿವಾಹಿನಿ ಇವತ್ತಿಗೆ 20 ವರ್ಷ ಪೂರೈಸಿದೆ. ಇವತ್ತು ಹಾಸನ ಜಿಲ್ಲೆಯಲ್ಲೆಲ್ಲ ರಾಜ್ಯಾದ್ಯಂತ ತನ್ನದೇ ಆದಂಥ ಛಾಪನ್ನು ಅಮೋಘ ಸುದ್ದಿವಾಹಿನಿ ಮೂಡಿಸಿದೆ. ಅದೇ ರೀತಿ ನಮ್ಮ ಎಲ್ಲ ರಾಜಕಾರಣಿಗಳಿಗೆ ಮತ್ತು ಪ್ರಮುಖ ವ್ಯಕ್ತಿಗಳಿಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸತ್ಯಾಸತ್ಯತೆಯನ್ನು ಎತ್ತಿಡುವಂಥ ಪ್ರಾಮಾಣಿಕ ಕೆಲಸ ಸುದ್ದಿವಾಹಿನಿ ಮಾಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ಏನು ನೈಜ ಘಟನೆಯನ್ನು ಕೂಡ ಎತ್ತಿಡುವಂಥ ಕೆಲಸ ಅಮೋಘ ಸುದ್ದಿವಾಹಿನಿ. ಈ ಒಂದು ಸಂದರ್ಭದಲ್ಲಿ ಅಮೋಘ ಸುದ್ದಿವಾಹಿನಿ ಇನ್ನು ಮುಂದೆನೂ ಕೂಡ ಹಲವಾರು ಒಂದು ಕೆಲಸಗಳನ್ನ ಬಡವರಿಗೆ, ರೈತರಿಗೆ, ದೀನ ದಲಿತರಿಗೆ ಒಂದು ಸುದ್ದಿವಾಹಿನಿ ಒಳ್ಳೇದಾಗಲಿ. ಈ ಸಂದರ್ಭದಲ್ಲಿ ನಾನು ಕೂಡ ಅಮೋಘ ಸುದ್ದಿವಾಹಿನಿಯ ಮುಖ್ಯಸ್ಥರಂತ ಪ್ರಮೋದ್ರವರು ಕೂಡ ನಮ್ಮ ತಂದೆ ದಿವಂಗತ HS ಪ್ರಕಾಶ್ ಅವರು ಕೂಡ ಬಹಳ ಆತ್ಮೀಯವಾಗಿದ್ದಂಥವ್ರು. 20 ವರ್ಷಗಳಿಂದ ಅಮೋಘ್ ವಾಹಿನಿ ಇಡೀ ಹಾಸನ ಜಿಲ್ಲೆ ಸೇರಿದಂತೆ ಕಳೆದ 1 ವರ್ಷದಿಂದ ಬೀದರ್ನಿಂದ ಚಾಮರಾಜನಗರದವರೆಗೆ ಜನಸಾಮಾನ್ಯರ ಧ್ವನಿಯಾಗಿ ಜನರ ಆಶೋತ್ತರಗಳನ್ನ ಈಡೇರಿಸೋ ನಿಟ್ಟಿನಲ್ಲಿ ಎಲ್ಲ ಜನಪ್ರತಿನಿಧಿಗಳು ಸೇರಿದಂತೆ ಅಧಿಕಾರಿಗಳ, ಸರ್ಕಾರದ ಒಂದು ಕಣ್ತೆರೆಸುವಂತ ಕೆಲಸ ಮಾಡ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಪರ ಕೆಲಸಗಳನ್ನ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಮೋಘ್ ವಾಹಿನಿಗೆ ಶುಭಾಶಯಗಳನ್ನ ಕೊಡ್ತೀನಿ. ಇವತ್ತು 20 ವರ್ಷ ಅಮೋಘ ಚಾನೆಲ್ಗೆ. ಹೆಸರು ಚೆನ್ನಾಗಿದೆ, ಅಮೋಘವಾಗಿದೆ. ಈಗಿನ ಮೀಡಿಯಾಗಳಲ್ಲಿ ಬರೀ ನ್ಯೂಸೆನ್ಸ್ಗಳ ಕಾಲಘಟ್ಟದಲ್ಲಿ ಮನಸ್ಸನ್ನು ಕೆರಳಿಸದೆ ಮನಸ್ಸನ್ನು ಅರಳಿಸೋ ವಿಚಾರಗಳು ಈ ಚಾನೆಲ್ ಮೂಲಕ, ಚಾನೆಲ್ ಓನರನ್ನು ನೋಡಿರಲಿಲ್ಲ, ಚಾನೆಲ್ ನೋಡಿದ್ದೆ ಮೂಲಕ ಮಾರಲ್ ಮೆಸೇಜ್ಗಳು ಕೊಡೋ ಮೂಲಕ ಮಾಧ್ಯಮಗಳ ಜವಾಬ್ದಾರಿಯನ್ನು ಅರ್ಥ ಕೆಲಸ ಮಾಡ್ತಿರೋ ಚಾನೆಲ್ಲು. ಹಾಗಾಗಿ ಜನಕ್ಕೆ ಅಗತ್ಯ ಇರೋ ಹಾಸನದ ಕಡೆ ರೈತಾಪಿ ವರ್ಗಗಳಿರೋದ್ರಿಂದ ಈ ರೈತರಿಗೆ ಉಪಯೋಗ ಆಗೋ, ವ್ಯವಸಾಯಕ್ಕೆ ಉಪಯೋಗ ಆಗೋ ಮಾಹಿತಿಗಳು ಮತ್ತು ವಿಪರೀತ ಕ್ಯಾನ್ಸರ್ಗಳು ಕಾಣಿಸ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಬೇಕಾದ ಮಾಹಿತಿ, ಜೊತೆಗೆ ಮಕ್ಕಳಿಗೆ ಎಜುಕೇಟೆಡ್ ಮಾಡಲಿಕ್ಕಿರೋ ಮಾಹಿತಿ, ಈ ಡ್ರಗ್ಸ್ ಅಡಿಕ್ಟೆಡ್ ಆಗೋ ಕಾಲದಲ್ಲಿ. ಯಾಕೆ ಮಾಧ್ಯಮಗಳು ಮನಸ್ಸು ಮಾಡಿದರೆ ಬೆಳಗ್ಗೆ ಸಂಜೆ ಒಳಗೆ ಬ್ರಹ್ಮ ಹಣೆ ಬರ ಬದಲಾಯಿಸ್ತಾನೋ ಗೊತ್ತಿಲ್ಲ, ಮೀಡಿಯಾಕ್ಕೆ ತಾಕತ್ತಿದೆ ಅನ್ನೋದು ನನಗೆ ಗೊತ್ತಿರೋದ್ರಿಂದ ನಮ್ಮ ಪ್ರಮೋದ್ ಅವರ ಮನಸ್ಸು, ಅವರ ತಂದೆ ಮನಸ್ಸು ಎರಡೂ ಒಂದೇ ಥರ ನಿಸ್ವಾರ್ಥ ಮತ್ತು ನಿಷ್ಕಲ್ಮಶತೆ ಇಬ್ಬರಲ್ಲೂ ಎದ್ದು ಕಾಣುತ್ತೆ. ಹಾಗಾಗಿ ಅದು ನಮ್ಮ ರಾಗಿ ತಿಂದವನು ಯೋಗಿ ಹಾಗೆ ಅಂದಾಗ ಹಾಸನದ ಮಣ್ಣಿನ ಗುಣ ಇರ್ಬೋದು ಅದು. ಸೊ ಹಾಗಾಗಿ ಆ ಚಾನೆಲ್ ಇನ್ನೂ ಚೆನ್ನಾಗಾಗಲಿ, ಇನ್ನೂ ದೊಡ್ಡ ಮಟ್ಟದ ಕೆಲಸಗಳಾಗಲಿ. ಮತ್ತು ಬೇರೆ ಬೇರೆ ಸ್ಟೇಟ್ ಚಾನೆಲ್ಗಳು ಹೇಗೆ ಸ್ಕಾಲರ್ಶಿಪ್ಗಳು, ಬಡವರಿಗೆ ಸಹಾಯ ಮಾಡೋದು, ಅದು ಜಿಲ್ಲಾ ಮಟ್ಟದಲ್ಲೂ ಅಂಥ ಆಸರೆ ಅಂಥ ಪ್ರೋಗ್ರಾಮ್ಗಳನ್ನು ಅಮೋಘ ಚಾನೆಲ್ಗಳು ಮಾಡಿ ಇನ್ನುಳಿದ ಚಾನೆಲ್ಗಳಿಗೂ, ಯಾಕೆ ಸೀನಿಯರ್ಸ್ ಏನು ಮಾಡ್ತಾರೆ ಜೂನಿಯರ್ಸ್ ಅದನ್ನು ಫಾಲೋ ಮಾಡ್ತಾರೆ. ಹಾಗಾಗಿ 20 ವರ್ಷ ಆದ್ದರಿಂದ ಇದು ಸೀನಿಯರ್ ಚಾನೆಲ್ಲು, ಹಾಗಾಗಿ ಸೀನಿಯರ್ಸನ್ನು ಉಳಿದವರು ಫಾಲೋ ಮಾಡುವಾಗ ಆಗಲಿ. ನಮಸ್ಕಾರ. ಇವತ್ತು ಅಮೋಘ TV ಚಾನಲ್ಗೆ 20 ವರ್ಷ ಕಂಪ್ಲೀಟ್ ಆಯಿತು. ಸೊ ಇದೋಸ್ಕರ ಪೂರ್ತಿ ಅಮೋಘ TV ಚಾನಲ್ ಟೀಮ್ಗೆ ನನ್ನಿಂದ ತುಂಬ ಶುಭಾಶಯಗಳು. ಮೀಡಿಯಾ ನಮ್ಮ ಗಣತಂತ್ರದ 4ನೇ ಸ್ತಂಭಿದೆ. ಸೊ ಮೀಡಿಯಾದ ರೋಲ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ನಾನು ಅದೇ ವಿಶ್ ದ್ಯಾಟ್ ಅಮೋಘ TV ಚಾನಲ್ ಚೆನ್ನಾಗಿ ಏನು ಜನ ರಿಲೇಟೆಡ್ ಏನೇನು ಇಶ್ಯೂಸ್ ಇದೆ ಅವರು ಕವರ್ ಮಾಡಲಿ, ಚೆನ್ನಾಗಿ ಕೆಲಸ ಮಾಡಲಿ, ಜನ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಲಿ. ನಮ್ಮದು ಪೂರ್ತಿ ಸಹಕಾರ ಇದೆ, ಸಪೋರ್ಟ್ ಇದೆ. ಥ್ಯಾಂಕ್ ಯು. ಅಮೋಘ ವಾಹಿನಿ ಹಾಸನದಲ್ಲಿ ಹುಟ್ಟಿದಂಥ ಒಂದು ನ್ಯೂಸ್ ಚಾನಲ್. ಅವತ್ತಿನ ಕಾಲಘಟ್ಟದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವವನ್ನು ಬೀರಿದಂಥ ನ್ಯೂಸ್ ಚಾನಲ್ ಕೂಡ ಅಮೋಘ ವಾಹಿನಿ. KPS ಪ್ರಮೋದ್ ಅವರ ನೇತೃತ್ವದಲ್ಲಿ 20 ವರ್ಷಗಳನ್ನು, ವಸಂತಗಳನ್ನು ಕಂಡಿರುವಂಥದ್ದು ಅತ್ಯಂತ ಸಂಭ್ರಮ, ಸಡಗರ. ಒಂದು ಸುದ್ದಿವಾಹಿನಿ
ಸುದೀರ್ಘ ಅವಧಿಗೆ 20 ವರ್ಷಗಳ ಅವಧಿಗೆ ನಡೆಯುವಂಥದ್ದೇ ಭಾರಿ ಕಷ್ಟದ ಕೆಲಸ, ಸವಾಲಿನ ಕೆಲಸ. ಆ ಸವಾಲುಗಳ ವಿರುದ್ಧ ಈ ಸುದ್ದಿವಾಹಿನಿ ಇವತ್ತು ಜನಮುಖಿಯಾಗಿ ಜನಪರವಾಗಿ ಇರುವಂಥದ್ದು ಭಾಳ ಅತ್ಯಂತ ಎಲ್ರಿಗೂ ಕೂಡ ಅಭಿಮಾನ ಸಂಗತಿ. ಹಾಗಾಗಿ ಈ 20 ವರ್ಷ ತುಂಬಿದಂಥ ಸಂದರ್ಭದಲ್ಲಿ ಮತ್ತಷ್ಟು ಜನಮುಖಿಯಾಗಿ ಈ ಚಾನಲ್ ಅಮೋಘ ವಾಹಿನಿ ಬರಲಿ ಅಂತೇಳಿ ಹೇಳಿ ನಾನು ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಅಮೋಘ್ ಸುದ್ದಿವಾಹಿನಿ ಹಾಸನ ಜಿಲ್ಲೆಯಲ್ಲಿ ನಾನು ಮತ್ತು KPS ಪ್ರಮೋದ್ ಅವರು ಎಲ್ಲ ಆರಂಭ ಮಾಡಿದಂತಹ ಒಂದು ವಾಹಿನಿ. ಅದರಲ್ಲಿ ನಾನು ಕೂಡ ಸಂಪಾದಕನಾಗಿ ಕೆಲಸ ಮಾಡಿದ್ದೇನೆ ಸ್ವಲ್ಪ ವರ್ಷಗಳ ಕಾಲ. ಇವತ್ತು ವಾಹಿನಿ ಜಿಲ್ಲೆಯ ಎಲ್ಲ ಭಾಗಗಳಲ್ಲಿ ಪ್ರಸಾರವನ್ನು ಹೊಂದುವ ಮೂಲಕ ಮತ್ತು ರಾಜ್ಯದ ಈಗ ಕಳೆದ 3 ತಿಂಗಳಿಂದ ರಾಜ್ಯಾದ್ಯಂತ ಅಮೋಘ ವಾಹಿನಿ ಸುದ್ದಿ ಪ್ರಸಾರ ಆಗ್ತಾ ಇದೆ. ಹೀಗೆ KPS ಪ್ರಮೋದ್ ಮತ್ತು ಅವರ ತಂಡ ಒಂದು ವಾಹಿನಿಯನ್ನು ಉಳಿಸಿಕೊಂಡು ಹೋಗುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ವಾಹಿನಿಯ ಎಲ್ಲರಿಗೆ, ನಮ್ಮ ವಾರ್ತಾ ಬಳಗದ ಸುದ್ದಿ ಸಂಗ್ರಹಗಾರರಿರ್ಬೋದು, ವರದಿಗಾರರಿರ್ಬೋದು ಮತ್ತು ವಾರ್ತಾ ವಾಚಕರಿರ್ಬೋದು, ನಮ್ಮ ಲೆಕ್ಕಪತ್ರ ವಿಭಾಗ ಇರ್ಬೋದು ಮತ್ತು ಕೇಬಲ್ನ ಎಲ್ಲ ನಮ್ಮ ಸಿಬ್ಬಂದಿ ಇರ್ಬೋದು, ಎಲ್ಲರಿಗೂ ಕೂಡ ನಾನು ಶುಭಾಶಯವನ್ನು ಕೋರ್ತೇನೆ. ಯಾಕೆಂತೇಳಿದ್ರೆ 20 ವರ್ಷಗಳ ಸುದೀರ್ಘವಾದಂತಹ ಒಂದು ಸೇವೆಯನ್ನು ಈ ಜಿಲ್ಲೆಗೆ ಅಮೋಘ ವಾಹಿನಿ ಕೊಟ್ಟಿದೆ. ಹಾಗಾಗಿ ಎಲ್ಲರಿಗೂ ಶುಭಾಶಯಗಳು. ರಾಜ್ಯದಾದ್ಯಂತ ಪ್ರಸಾರ ಆಗ್ತಿರ್ತಕ್ಕಂಥ ಅಮೋಘ ವಾಹಿನಿಯು ನಮ್ಮ KPS ಪ್ರಮೋದ್ ಅವರ ಸಾರಥ್ಯದಲ್ಲಿ 20 ವರ್ಷಗಳನ್ನು ಪೂರೈಸ್ತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಈ ಚಾನಲ್ ಹಾಸನ ಜಿಲ್ಲೆ ಸೇರಿದಂತೆ ಎಲ್ಲ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂತಹ ವಾಹಿನಿ. ಹಾಗಾಗಿ ಪ್ರಮೋದ್ ಅವರಿಗೆ ಮತ್ತು ಅವರ ಎಲ್ಲ ತಂಡಕ್ಕೆ ಅತ್ಯಂತ ಆತ್ಮೀಯವಾದ ಶುಭಾಶಯಗಳನ್ನ ಕೋರ್ತೀನಿ. ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ರವಿ ನಾಕ್ಲಿಗೌಡ್. ಇವತ್ತು ಅಮೋಘ ಸುದ್ದಿವಾಹಿನಿ ಆರಂಭಗೊಂಡು ಇವತ್ತಿಗೆ 20 ವರ್ಷ ಪೂರೈಸ್ತಿದೆ ಅನ್ನೋ ವಿಚಾರ ಅತ್ಯಂತ ಸಂತೋಷದಾಯಕ. ಹಾಗಾಗಿ ನಾನು ಮೊದಲಿಗೆ ಆ ಸಂಸ್ಥೆಯನ್ನು ಆರಂಭಿಸಿದಂಥ ಸ್ಥಾಪಕ ಮಾಲೀಕರು ಮತ್ತು ಸಂಪಾದಕರಾದಂಥ KPS ಪ್ರಮೋದ್ ಮತ್ತು ಅವರ ತಂಡದ ಎಲ್ಲರಿಗೂ ಕೂಡ ನಾನು ಅತ್ಯಂತ ಪ್ರೀತಿಯ ಅಭಿನಂದನೆಗಳಂತೂ ಶುಭಾಶಯಗಳನ್ನ ತಿಳಿಸ್ತೇನೆ. ಜಿಲ್ಲೆಯಲ್ಲಿ ನಿರಂತರವಾಗಿ ಕಳೆದ 20 ವರ್ಷಗಳಿಂದ ಆರಂಭಗೊಂಡಂತಹ ಅಮೋಘ ಸುದ್ದಿವಾಹಿನಿ ದೀನದಲಿತರ ದುಃಖ ದುಮ್ಮಾನಗಳಿಗೆ ನಿರಂತರವಾಗಿ ಸ್ಪಂದಿಸುವ ಮೂಲಕ ರೈತರು ಮತ್ತು ಸಮಾಜದ ಎಲ್ಲ ಬಡವರ್ಗದವರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಎಲ್ಲರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಅಮೋಘ ಸುದ್ದಿವಾಹಿನಿಯಲ್ಲಿ ಕಳೆದ 20 ವರ್ಷಗಳಿಂದ ಕಾರ್ಯನಿರ್ವಹಿಸಿದ ಹಲವಾರು ಜನ ರಾಜ್ಯ ಮಟ್ಟದ ಚಾನಲ್ಗಳಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ತಮ್ಮ ಅಮೋಘ ಸುದ್ದಿವಾಹಿನಿಗೆ ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ. ಅಮೋಘ ಸುದ್ದಿವಾಹಿನಿ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಕೆಲಸ ಮಾಡುವುದರ ಜೊತೆಗೆ ಜಿಲ್ಲೆಯ ಹೆಮ್ಮೆಯ ಹೆಗ್ಗಳಿಕೆಯ ಒಂದು ಚಾನಲ್ ಅಂತೇಳಿ ಹೆಸರನ್ನು ಗಳಿಸಿದೆ. ಅಮೋಘ್ ಪ್ರಮೋದ್ ಅವರು ಅಂದರೆ ಇಡೀ ಜಿಲ್ಲೆಗೆ ಖ್ಯಾತಿಯನ್ನು ಗಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹಾಸನ ಜಿಲ್ಲೆಯಲ್ಲದೆ ಹೊರ ಜಿಲ್ಲೆಯೂ ಸೇರಿದಂತೆ ರಾಜ್ಯಾದ್ಯಂತ ಪ್ರಸಾರವಾಗುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಮೋದ್ ಅವರು ಶ್ರಮವನ್ನು ವಹಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಚಾನಲ್ ರಾಜ್ಯಾದ್ಯಂತ ಪ್ರಸಾರವಾಗುವ ಮೂಲಕ ಯಶಸ್ಸನ್ನು ಕಾಣಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಜಿಲ್ಲಾ ಪತ್ರಿಕಾ ಸಂಘದ ಮಾಜಿ ಅಧ್ಯಕ್ಷರಾಗಿ, ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಗೌರವ ಅಧ್ಯಕ್ಷನಾಗಿ ಅತ್ಯಂತ ಪ್ರೀತಿಯಿಂದ ನನ್ನ ಶುಭಾಶಯಗಳನ್ನ ತಿಳಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ತಮ್ಮ ಸ್ಥಾನಕ್ಕೆ ಅಧಿಕೃತವಾಗಿ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ಸಲ್ಲಿಕೆಗೂ ಮುನ್ನ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಸುದೀರ್ಘ ಸಮಾಲೋಚನೆ ನಡೆಸಿದ ಅವರು ಬಳಿಕ ತಮ್ಮ ನಿರ್ಧಾರವನ್ನು ಪ್ರಕಟಿಸಿ ಉಪಸಭಾಪತಿಯವರಿಗೆ ರಾಜೀನಾಮೆ ಪತ್ರ ಹಸ್ತಾಂತರಿಸಿದರು. ಜೆಡಿಎಸ್ ತೊರೆದು ಬಿಜೆಪಿ ಸೇರ್ಪಡೆಯಾಗುವ ಹಿನ್ನೆಲೆಯಲ್ಲಿ ಈ ಮಹತ್ವದ ರಾಜಕೀಯ ಹೆಜ್ಜೆ ಇಟ್ಟಿದ್ದು, ಮೇಲ್ಮನೆಯಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ್ದ ಅನುಭವ ಹೊಂದಿರುವ ಹೊರಟ್ಟಿ ಅವರ ಈ ನಡೆ ಮುಂಬರುವ ಪರಿಷತ್ ಚುನಾವಣೆಯಲ್ಲಿ ಹೊಸ ರಾಜಕೀಯ ಸಮೀಕರಣಕ್ಕೆ ಹಾದಿ ಮಾಡಿಕೊಟ್ಟಿದೆ. ಸಭಾಪತಿ ಪೀಠದ ಗೌರವ ಹಾಗೂ ರಾಜಕೀಯ ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಸ್ವಇಚ್ಛೆಯಿಂದ ತಾವು ಈ ಹುದ್ದೆಯನ್ನು ತೊರೆಯುತ್ತಿರುವುದಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ.
ಸಿಎಂ ಡಿಕೆ ಶಿವಕುಮಾರ್ ಅವರ ಮನವೊಲಿಕೆ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ. ಮೇಲ್ಮನೆಯಲ್ಲಿ ಬದಲಾದ ರಾಜಕೀಯ ಬಲಾಬಲ ಹಾಗೂ ಆಡಳಿತ ಪಕ್ಷದ ನಡೆಯ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಹೊರಬಿದ್ದಿದೆ. ಈ ಸಂಬಂಧ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರದ ಪ್ರಮುಖ ನಾಯಕರು ಹೊರಟ್ಟಿ ಅವರೊಂದಿಗೆ ಮಾತುಕತೆ ನಡೆಸಿ ಹುದ್ದೆ ತೆರವುಗೊಳಿಸುವಂತೆ ಮನವೊಲಿಸಿದರು. ನಾಯಕರ ಮನವಿಗೆ ಸ್ಪಂದಿಸಿದ ಅವರು ಯಾವುದೇ ರೀತಿಯ ಅವಿಶ್ವಾಸ ನಿರ್ಣಯಕ್ಕೆ ಆಸ್ಪದ ನೀಡದೆ ಸಭಾಪತಿ ಸ್ಥಾನದಿಂದ ಕೆಳಗಿಳಿಯಲು ಸಮ್ಮತಿಸಿದ್ದಾರೆ. ವಿಧಾನ ಪರಿಷತ್ ಸಭಾಪತಿಯಾಗಿ ದೀರ್ಘಕಾಲ ಕಾರ್ಯನಿರ್ವಹಿಸಿರುವ ಬಸವರಾಜ ಹೊರಟ್ಟಿ ಅವರು ಸದನದ ಕಲಾಪಗಳನ್ನು ಯಶಸ್ವಿಯಾಗಿ ಹಾಗೂ ತಟಸ್ಥವಾಗಿ ನಡೆಸಿಕೊಂಡು ಬಂದ ಹಿರಿಮೆ ಹೊಂದಿದ್ದಾರೆ. ದೇಶದಲ್ಲಿ ಅತ್ಯಂತ ಹಿರಿಯ ವಿಧಾನ ಪರಿಷತ್ ಸದಸ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬಸವರಾಜ ಹೊರಟ್ಟಿ ಅವರನ್ನು ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಲು ಕಾಂಗ್ರೆಸ್ ಸರ್ಕಾರ ನಡೆದುಕೊಂಡಿರುವ ರೀತಿ ಯಾವುದೇ ಸತ್ಸಂಪ್ರದಾಯಕ್ಕೆ ಅನುಗುಣವಾಗಿಲ್ಲ. ಇದು ಸಭಾಪತಿ ಸ್ಥಾನದ ಗೌರವಕ್ಕೆ ಹಾಗೂ ಸಂವಿಧಾನಕ್ಕೆ ಎಸಗಿದ ಅಪಮಾನವಾಗಿದೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದರು. ಈ ಕುರಿತು ಹೇಳಿಕೆ ನೀಡಿರುವ ಅವರು, ಬಸವರಾಜ ಹೊರಟ್ಟಿಯವರು ಸುದೀರ್ಘ 46 ವರ್ಷಗಳ ಕಾಲ ಯಾವುದೇ ಬಿಡುವಿಲ್ಲದೆ ವಿಧಾನ ಪರಿಷತ್ ಸದಸ್ಯರಾಗಿ, ಸಚಿವರಾಗಿ ಹಾಗೂ ಸಭಾಪತಿಯಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ. ಅವರು ಪಕ್ಷಾತೀತವಾಗಿ ವಿಷಯಾಧಾರಿತ ರಾಜಕಾರಣಕ್ಕೆ ಹೆಸರುವಾಸಿಯಾದವರು. ಆದರೆ ಅವರನ್ನು ಮುಖ್ಯಮಂತ್ರಿಗಳ ಮನೆಗೆ ಕರೆಯಿಸಿ ಮಾತನಾಡಿ ವಿಧಾನಸೌಧದಲ್ಲಿಯೇ ಕುಳಿತು ಒತ್ತಾಯಪೂರ್ವಕವಾಗಿ ರಾಜೀನಾಮೆ ಪಡೆದಿರುವುದು ಮತ್ತು ರಾಜೀನಾಮೆ ನೀಡಿದ ಕೇವಲ 5 ನಿಮಿಷಗಳಲ್ಲಿ ಅದನ್ನು ಅಂಗೀಕರಿಸಿ ಪ್ರಕಟಣೆ ಹೊರಡಿಸಿರುವುದು ಸರ್ಕಾರದ ದುರಾಲೋಚನೆಯನ್ನು ಪ್ರದರ್ಶಿಸುತ್ತದೆ. ಈ ಪ್ರಕ್ರಿಯೆಯು ಯಾವುದೇ ಸತ್ಸಂಪ್ರದಾಯಕ್ಕೆ ಅನುಗುಣವಾಗಿಲ್ಲ. ಇದು ಸಭಾಪತಿ ಸ್ಥಾನದ ಗೌರವಕ್ಕೆ ಹಾಗೂ ಸಂವಿಧಾನಕ್ಕೆ ಎಸಗಿದ್ದ ಅಪಮಾನವಾಗಿದೆ. ಕರ್ನಾಟಕ ವಿಧಾನ ಪರಿಷತ್ತಿನ ಇತಿಹಾಸದಲ್ಲಿ ಇದೊಂದು ಕೆಟ್ಟ ನಡವಳಿಕೆ ಹಾಗೂ ಕಪ್ಪು ಚುಕ್ಕಿಯಾಗಿ ಉಳಿಯಲಿದೆ ಎಂದು ಹೇಳಿದರು. ಉಡುಪಿ ಜಿಲ್ಲೆಯ ಮುದರಂಗಡಿಯಲ್ಲಿ ಹಾಡ್ಹಗಲೇ ಗುಂಡಿನ ಸದ್ದು ಮೊಳಗಿದೆ. ಕಾಂಗ್ರೆಸ್ ಮುಖಂಡ, ಮುದರಂಗಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ, ಉದ್ಯಮಿ ಪ್ರಿನ್ಸ್ ಪಾಯಿಂಟ್ 55 ವರ್ಷದ ಡೇವಿಡ್ ಡಿಸೋಜ ಎಂಬುವರನ್ನು ದುಷ್ಕರ್ಮಿಗಳು ಗುಂಡಿಕ್ಕಿ ಕೊಲೆಗೈದಿದ್ದಾರೆ. ಮುದರಂಗಡಿ ಪೇಟೆಯಲ್ಲಿರುವ ಡೇವಿಡ್ ಅವರ ಕಚೇರಿಯ ಬಳಿ ಶುಕ್ರವಾರ ಮಧ್ಯಾಹ್ನ ಶೂಟೌಟ್ ನಡೆದಿದೆ. ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು 3 ಸುತ್ತು ಗುಂಡು ಹಾರಿಸಿದ್ದಾರೆ. 1 ಗುಂಡು ಹಣೆಗೆ ತಗುಲಿದರೆ 2 ಗುಂಡುಗಳು ಕೈಗೆ ತಗುಲಿದೆ. ತೀವ್ರವಾಗಿ ಗಾಯಗೊಂಡಿದ್ದ ಡೇವಿಡ್ ಡಿಸೋಜ ಅವರು ಆಸ್ಪತ್ರೆಗೆ ಕರೆದೊಯ್ಯುವ ದಾರಿಯಲ್ಲಿ ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ. ಮೃತದೇಹವನ್ನು ಶೀರ್ವ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ತಂದು ಬಳಿಕ ಮಣಿಪಾಲ ಆಸ್ಪತ್ರೆಗೆ ರವಾನಿಸಲಾಗಿದೆ. ಬಡುಬಿದ್ರೆ ಮತ್ತು ಶಿರ್ವ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಸಹಿತ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದು ಆರೋಪಿಗಳ ಪತ್ತೆಗೆ ವ್ಯಾಪಕ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಇಷ್ಟು ವರ್ಷ ಪಕ್ಷಕ್ಕಾಗಿ ಕಷ್ಟಪಟ್ಟಿದ್ದೀನಿ. ನನಗೆ ಮಂತ್ರಿ ಸ್ಥಾನ ಬೇಕೇ ಬೇಕು. ಬೇರೆ ಚರ್ಚೆಗೆ ಇಲ್ಲಿ ಆಸ್ಪದ ಇಲ್ಲ ಎಂದು ವಿಜಯನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಂ ಕೃಷ್ಣಪ್ಪ ಪಟ್ಟು ಹಿಡಿದು ಕುಳಿತಿದ್ದಾರೆ. ಸಚಿವ ಸ್ಥಾನ ತಪ್ಪಿದ್ದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ಕೃಷ್ಣಪ್ಪ ಹಾಗೂ ಅವರ ಪುತ್ರ ಪ್ರಿಯಕೃಷ್ಣ ಅವರ ಮನವೊಲಿಸಲು ಸಿಎಂ ಡಿಕೆ ಶಿವಕುಮಾರ್, ಎಐಸಿಸಿ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಭೇಟಿ ನೀಡಿದರು. ಆದರೆ ಈ ಭೇಟಿ ಸಫಲವಾಗಿಲ್ಲ. ಕೆಪಿಸಿಸಿ ರಾಜ್ಯಾಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಕೃಷ್ಣಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ತೀವ್ರ ಬೇಸರವಾಗಿದೆ. ಈ ವಿಷಯದಲ್ಲಿ ಯಾವುದೇ ಚರ್ಚೆ ಇಲ್ಲ. ನನಗೆ ಸಚಿವ ಸ್ಥಾನ ನೀಡಲೇಬೇಕು. ಇದನ್ನು ಬಿಟ್ಟು ಇನ್ಯಾವ ಮಾತುಕತೆಯನ್ನು ಕೇಳೋದಕ್ಕೆ ತಯಾರಿಲ್ಲ ಎಂದು ಹೇಳಿದರು. ತಪ್ಪನ್ನ ಸರಿ ಮಾಡಬೇಕಾಗಿರೋದು ಅವರು ಮಾಡ್ತೀವಿ ಅಂತ ಹೇಳಿದರೆ ಅದೇನು ಮಾಡ್ತಾರೆ ನೋಡೋಣ. ಅಷ್ಟು ಬಿಟ್ಟರೆ ನಾವು ಅಲ್ಲಿ ಅದಿದೆಯಾ ಅವೆಲ್ಲ ಏನೂ ಇಲ್ಲದೆ ಇಬ್ಬರಿಬ್ಬರು ಗೆದ್ದಿರೋರಿಗೆ ಯಾಕೆ ಕೊಟ್ಟಿಲ್ಲ ಅವರು? ಎಷ್ಟು ಸರ್ತಿ ಮೋಸ ಮಾಡೋದು? ನಾವು ಯಾರು ಗೆಲ್ಲದೇ ಇದ್ದ ಗೆದ್ದು ಬೈ ಎಲೆಕ್ಷನ್ ಸೋಲಿಸಿದ್ದೀವಿ. 20 ಸೀಟ್ ಸೋತಾಗ 1 ಸೀಟ್ ಗೆದ್ದಿದೆ, ಗೊತ್ತಾಯ್ತೇನಪ್ಪ. ಅಂಥದ್ರಲ್ಲಿ ಬೆಂಗಳೂರಲ್ಲಿ ಇಲ್ಲಿ ನಾವು ಗೆದ್ದುಬಿಟ್ಟು ನಮಗೆ ಏನಿಲ್ಲ ಸುಮ್ಮನೆ ಇರಿ ಅಂದರೆ ಏನರ್ಥ? ನನಗೆಲ್ಲ ಅವಮಾನ ಮಾಡ್ತಾ ಇರೋದು ಅವರು. ಓಟ್ ಹಾಕಿದ್ರಲ್ಲ ನಮ್ಮನ್ನು, ಕಾಂಗ್ರೆಸ್ನ ನಮ್ಮನ್ನು ನಂಬಿ ಆ ಜನಕ್ಕೆ ಅವಮಾನ ಆಗಿದೆ. ಕ್ಷೇತ್ರದ ಜನಕ್ಕೆ ಅವಮಾನ ಆಗಿದೆ. ಗೋವಿಂದರಾಜ ನಗರ, ವಿಜಯನಗರ ಕ್ಷೇತ್ರದ ಜನಕ್ಕೆ ಅವಮಾನ ಆಗಿದೆ, ಗೊತ್ತಾಯ್ತೇನಪ್ಪ. ನಮಗೇನು ಅವಮಾನದ ಪ್ರಶ್ನೆ ಅಲ್ಲ. ನಮಗೆ ಗೊತ್ತಾ, ನಾವೇನು ಇದರಿಂದ ಏನು ಜೀವನ ಮಾಡೋರಲ್ಲ. ಅದಕ್ಕೆ ಅವ್ರಿಗೆ ಗೊತ್ತು. ಏನು ಹೇಳಿ, ಇವನೇನು ಲಂಚ್ಕೋರ ಅಲ್ಲ, ಭ್ರಷ್ಟ ಅಲ್ಲ, ಏನೂ ಅಲ್ಲ, ಅವ್ನ ಪಾಡ್ಗೆ ಅವ್ನು ಇರ್ತಾರೆ ಅಂತ ತಿಳ್ಕೊಂಬಿಟ್ಟವ್ರು ಅವರು. ನಾವೂ ಅಷ್ಟೇ, ನಾವೇನು ಇದರಿಂದ ಜೀವನ ಏನು ಮಾಡ್ತಾ ಇಲ್ಲ, ಗೊತ್ತಾಯ್ತೇನಪ್ಪ. ಜನಸೇವೆಗೆ ಅವಕಾಶ ಸಿಕ್ತು ಅಂತ ಮಾಡೋದಷ್ಟೇ. ಮಂತ್ರಿ ಆದಾಗ ಯಾರೂ ಮಾಡದೇ ಇರುವಂಥ ರೆಕಾರ್ಡ್ ಮಾಡಿ ಬಂದಿದ್ದೀವಿ, ಗೊತ್ತಾಯ್ತೇನಪ್ಪ. ಒಂದೂವರೆ ವರ್ಷದಲ್ಲಿ ಮಂತ್ರಿ ಆದಾಗ ಹೌಸಿಂಗಲ್ಲಿ ಏನೇನು ರೆಕಾರ್ಡ್ ಮಾಡಬೇಕು ಅದೆಲ್ಲ ರೆಕಾರ್ಡ್ ಯಾರು ಮುರಿಯೋಕ್ಕಾಗಲ್ಲ. ಇನ್ನು 8 ವರ್ಷದಿಂದ, ಗೊತ್ತಾಯ್ತೇನಪ್ಪ, ನಾವು ಮಾಡಿರೋ ರೆಕಾರ್ಡು. ಅಷ್ಟು ಚೆನ್ನಾಗಿ ಕೆಲಸ ಮಾಡಿ ಅಷ್ಟು ಸಿದ್ದರಾಮಯ್ಯನವರೇ ಅಸೆಂಬ್ಲಿನಲ್ಲಿ ಹೊಗಳಿದ್ರು. ಏನಂತ, ಏಯ್ ನೋಡ್ರಿ, ನೀನು ಮಾಡಲಿಲ್ಲ. ಎದುರುಗಡೆ ಒಬ್ಬ ಮಂತ್ರಿನ ಕೂರಿಸ್ಕೊಂಡು ಬಜೆಟ್ ನಮ್ಮ ಅವನು ಬಸವರಾಜ್ ಅವ್ರದ್ದು ಲಾಸ್ಟ್ ಇದರಲ್ಲಿ ಬಜೆಟಲ್ಲಿ ಕೃಷ್ಣಪ್ಪ ನೋಡ್ರಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ ಅಂತ ಹೊಗಳ್ಬಿಟ್ಟು
ಮೆರಿಟು ಎಲ್ಲ ಅವರೇ ಹೊಗಳಿದ್ರು, ಇಷ್ಟು ಚೆನ್ನಾಗಿ ಮಾಡಿದ್ರು ಅಂತ. ಇವತ್ತವರೆಗೂ ಏನು ಮಾಡಿಲ್ಲಪ್ಪ. ಅದನ್ನು ನಾವು ಮೆರಿಟ್ ಇಲ್ವಾ, ಇಲ್ಲ ಕೆಪಾಸಿಟಿ ಇಲ್ವಾ, ಇಲ್ಲ ನಾವೇನೋ ಭ್ರಷ್ಟರ ಲಂಚ್ಕೋರ್ರ ಇವ್ರದ್ದೇನಾದ್ರು ಏನಾದರೂ ಯಾರ್ದನ ಇದು ಮಾಡಿದ್ದೀವೇನಪ್ಪ, ನಾವೇನು ಭ್ರಷ್ಟರೇನಪ್ಪ? ಇಷ್ಟು ಚೆನ್ನಾಗಿ ಆನೆಸ್ಟಾಗಿ ಪ್ರಾಮಾಣಿಕವಾಗಿ ಎಲ್ಲರೂ ಹೇಳ್ತಾರೆ ಏನಂತ, ಇಷ್ಟೆಲ್ಲ ಆನೆಸ್ಟಾಗಿ ಏನು ಮಾಡ್ತೀರಾ ಅಂತ. ನಾವು ನಮಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ನಾವು ಜನಸೇವೆ ಮಾಡೋಕ್ಕೆ ಅಂತ ಬೈ ಚಾನ್ಸ್ ಇದ್ದೀವಿ ಅಷ್ಟೇ. ಗೊತ್ತಾಯ್ತಾ? ಇದಿಲ್ಲ ಅಂದರೆ ನೋಡೋಣ. ಕರಾವಳಿ ಭಾಗದ ರೈಲು ಪ್ರಯಾಣಿಕರ ಬಹುದಿನಗಳ ನಿರೀಕ್ಷೆ ಕೊನೆಗೂ ಈಡೇರುವ ಸಮಯ ಬಂದಿದೆ. ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗ ಆಗಸ್ಟ್ 11ರಿಂದ ಬೆಂಗಳೂರು ಮಂಗಳೂರು ಮಾರ್ಗದಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಪ್ರಾಯೋಗಿಕ ಸಂಚಾರಕ್ಕೆ ಸಿದ್ಧತೆ ನಡೆಸಿದೆ. ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಜೂನ್ ತಿಂಗಳೊಳಗೆ ಈ ಮಾರ್ಗದಲ್ಲಿ ವಂದೇ ಭಾರತ್ ರೈಲು ಸೇವೆ ಆರಂಭಿಸುವುದಾಗಿ ಈ ಹಿಂದೆ ತಿಳಿಸಿದರು. ಸಕಲೇಶಪುರ ಮತ್ತು ಸುಬ್ರಹ್ಮಣ್ಯ ರೋಡ್ ನಡುವಿನ ಅತ್ಯಂತ ಕಡಿದಾದ ಘಾಟ್ ಪ್ರದೇಶದಲ್ಲಿ ಕಡಿದಾದ ಇಳಿಜಾರು ಇರುವುದರಿಂದ ಸಾಮಾನ್ಯ ರೈಲುಗಳಿಗೆ ಬ್ಯಾಂಕರ್ ಇಂಜಿನ್ಗಳನ್ನು ಜೋಡಿಸಬೇಕಿತ್ತು. ಆದರೆ ವಂದೇ ಭಾರತ್ ರೈಲಿನ ಸ್ವಯಂಚಾಲಿತ ವೇಗ ನಿಯಂತ್ರಣಕ್ಕಾಗಿ ಅತ್ಯಗತ್ಯವಾದ ಆಟೋಮ್ಯಾಟಿಕ್ ಎಮರ್ಜೆನ್ಸಿ ಬ್ರೇಕಿಂಗ್ ತಂತ್ರಜ್ಞಾನ ಹೊಂದಿರುವ 20 ಕೋಚ್ಗಳ ವಂದೇ ಭಾರತ್ ರೇಕ್ ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯಿಂದ ಆಗಮಿಸಿದ್ದು ಪ್ರಸ್ತುತ ಮಂಡ್ಯ ಜಿಲ್ಲೆಯ ಪಾಂಡವಪುರ ನಿಲ್ದಾಣದಲ್ಲಿದೆ. ಪಶ್ಚಿಮ ಘಟ್ಟಗಳ ಮೂಲಕ ಹಾದು ಹೋಗುವ 55 ಕಿಲೋಮೀಟರ್ ಉದ್ದದ ಈ ರೈಲು ಭಾರತೀಯ ರೈಲ್ವೆಯ ತಾಂತ್ರಿಕವಾಗಿ ಹೆಚ್ಚು ಬೇಡಿಕೆ ಇರುವ ಪರ್ವತ ಆಗಿರುವುದರಿಂದ ಇದು ಒಂದು ಪ್ರಮುಖ ಪರೀಕ್ಷಾರ್ಥ ಓಟವಾಗಿದೆ. ಮಾರ್ಪಡಿಸಿದ ವಂದೇ ಭಾರತ್ ರೈಲು ಕಡಿದಾದ ಇಳಿಜಾರುಗಳು ಮತ್ತು ಸುರಂಗಗಳನ್ನು ಸುರಕ್ಷಿತವಾಗಿ ದಾಟಬಹುದೇ ಎಂದು ರೈಲ್ವೆ ಇಂಜಿನಿಯರ್ಗಳು ಮೌಲ್ಯಮಾಪನ ಮಾಡುತ್ತಾರೆ. ಕೆಲವು ಸೇತುವೆಗಳು ಮತ್ತು ತೀಕ್ಷ್ಣವಾದ ವಕ್ರಾಕೃತಿಗಳು ಕೂಡ ಈ ಮಾರ್ಗದಲ್ಲಿ ಇದೆ. ಸಕಲೇಶಪುರ ಸುಬ್ರಹ್ಮಣ್ಯ ರಸ್ತೆಯಲ್ಲಿ ಹಲವು ಅದ್ಭುತಗಳು ಮತ್ತು ನೈಸರ್ಗಿಕ ಸೌಂದರ್ಯಕ್ಕೆ ಈ ಮಾರ್ಗ ಹೆಸರುವಾಸಿಯಾಗಿದೆ. ಈ ರೈಲು ಹಚ್ಚ ಹಸಿರಿನ ಪಶ್ಚಿಮ ಘಟ್ಟಗಳ ಮೂಲಕ ಚಲಿಸುತ್ತದೆ. ಈ ಹಳ್ಳಿಗಳಲ್ಲಿ 50ರಲ್ಲಿ 1ರಷ್ಟು ಕಡಿದಾದ ಇಳಿಜಾರು, 57 ಸುರಂಗಗಳು, 226 ಸೇತುವೆಗಳು ಮತ್ತು 108 ಚೂಪಾದ ತಿರುವುಗಳು ಸೇರಿವೆ. ವರದಿ ಪ್ರಕಾರ ಮಂಗಳೂರು ಮತ್ತು ಮಡಂಗಾಂವ್ ನಡುವೆ ಪ್ರಸ್ತುತ ಚಾಲನೆಯಲ್ಲಿರುವ ಸೇವೆಯನ್ನು ವಿಸ್ತರಿಸುವ ಮೂಲಕ ಬೆಂಗಳೂರು ಮಂಗಳೂರು ವಂದೇ ಭಾರತ್ ಅನ್ನು ಪರಿಚಯಿಸುವ ಚಿಂತನೆ ಇದೆ. ಯೋಜನೆಗಳು ಕಾರ್ಯರೂಪಕ್ಕೆ ಬಂದರೆ ರೈಲು ಬೆಳಿಗ್ಗೆ ಬೆಂಗಳೂರಿನಿಂದ ಹೊರಟು ಮಧ್ಯಾಹ್ನ ಮಂಗಳೂರಿಗೆ ಮತ್ತು ಸಂಜೆ ಮಡಂಗಾಂವ್ ತಲುಪುತ್ತದೆ. ಇದಕ್ಕಾಗಿ 2 ಪ್ರತ್ಯೇಕ ರೇಕ್ಗಳನ್ನು ಬಳಕೆ ಮಾಡಲಾಗುತ್ತದೆ ಎಂದು ತಿಳಿದು ಬಂದಿದೆ. ಒಟ್ಟಿನಲ್ಲಿ ಬೆಂಗಳೂರು ಮಂಗಳೂರು ವಂದೇ ಭಾರತ್ ಪೂರ್ಣಗೊಂಡಾಗ ಭಾರತದ ಅತ್ಯಂತ ಸುಂದರವಾದ ರೈಲು ಪ್ರಯಾಣಗಳಲ್ಲಿ ಒಂದಾಗುವ ನಿರೀಕ್ಷೆ ಇದೆ. ಇದು ದಟ್ಟವಾದ ಕಾಡುಗಳು, ಮಳೆಗಾಲದಲ್ಲಿ ಜಲಪಾತಗಳು, ಮಂಜಿನಿಂದ ಆವೃತವಾದ ಕಣಿವೆಗಳು, ಆಳವಾದ ಕಂದಕಗಳು ಮತ್ತು ಪಶ್ಚಿಮ ಘಟ್ಟಗಳಲ್ಲಿನ ಹಲವಾರು ಸುರಂಗಗಳ ಮೂಲಕ ಹಾದು ಹೋಗುತ್ತದೆ. ಇಲ್ಲಿ ಪ್ರಯಾಣಿಸುವುದೇ ಒಂದು ಅದ್ಭುತ ಅನುಭವ. ಸಕಲೇಶಪುರ ಮತ್ತು ಸುಬ್ರಹ್ಮಣ್ಯ ರಸ್ತೆಯ ನಡುವಿನ ಪ್ರಯಾಣವನ್ನು ದಕ್ಷಿಣ ಭಾರತದ ಅತ್ಯಂತ ಅದ್ಭುತ ರೈಲ್ವೆ ಪ್ರಯಾಣಗಳಲ್ಲಿ ಒಂದೆಂದು ದೀರ್ಘಕಾಲದಿಂದ ಪರಿಗಣಿಸಲಾಗಿದೆ. ಇದೀಗ ಜಾಹೀರಾತು. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ರೇಖೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ. ಆಕರ್ಷಕ ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಮನೆ ಕಟ್ಟೋದು ಒಂದು ಕನ್ಸಾದ್ರೆ ಆ ಕನಸಿಗೆ ಜೀವ ತುಂಬೋದು ಫರ್ನಿಚರ್ಸ್. ಬ್ಯೂಟಿಫುಲ್ ಹೌಸ್ ಏನೋ ಇದೆ, ಬಟ್ ಕಂಪ್ಲೀಟ್ ಫೀಲಿಂಗ್ ಇಲ್ಲ. ಸೊ ನಿಮ್ಮ ಮನೆಗೆ ಹೊಸ ಲುಕ್ ಕೊಡ್ಬೇಕು ಅಂದ್ರೆ ವೆಲ್ಕಮ್ ಟು ಹೈಟೆಕ್ ಫರ್ನಿಚರ್ಸ್. ಲಕ್ಸುರಿ ಸೋಫಾಸ್, ಸ್ಟೈಲಿಶ್ ಡೈನಿಂಗ್ ಸೆಟ್, ಪ್ರೀಮಿಯಂ ಬೆಡ್ರೂಮ್ ಕಲೆಕ್ಷನ್ಸ್,
ಮಾಡರ್ನ್ ಆಫೀಸ್ ಫರ್ನಿಚರ್ಸ್, ನಿಮ್ಮ ಮನೆಗೆ ಬೇಕಾಗುವಂತಹ ಎಲ್ಲ ಫರ್ನಿಚರ್ಸ್ ಇಲ್ಲಿ ಸಿಗುತ್ತೆ. ಅದು ಕೂಡ ಪ್ರೀಮಿಯಂ ಕ್ವಾಲಿಟಿ, ಲೇಟೆಸ್ಟ್ ಡಿಸೈನ್ಸ್, ಫ್ರೆಂಡ್ಲಿ ಸರ್ವಿಸ್ ಜೊತೆಗೆ ಅಫೋರ್ಡಬಲ್ ಪ್ರೈಸ್ ಕೂಡ ಸಿಗುತ್ತೆ. ಹೈಟೆಕ್ ಫರ್ನಿಚರ್ ಅಲ್ಲಿ ಅವೈಲೇಬಲ್ ಇರುವಂತಹ ಡಿಫರೆಂಟ್ ವುಡನ್ ಕಲೆಕ್ಷನ್ಸ್ ಗಳಲ್ಲಿ ಟೀಕ್ ವುಡ್, ಶೇಷಂ ವುಡ್, ರೋಸ್ ವುಡ್ ಹೀಗೆ ಪ್ರತಿಯೊಂದು ಮೆಟೀರಿಯಲ್ಗೂ ಅದರದೇ ಆದ ಸ್ಟ್ರೆಂತ್, ಡ್ಯೂರಬಿಲಿಟಿ, ಫಿನಿಶಿಂಗ್ ಮತ್ತು ಸ್ಟೈಲ್ ಇದೆ. ಪ್ರತಿ ಮನೆಯ ಕನಸಿಗೂ ಪ್ರತಿ ಬಜೆಟ್ಗೂ ಸರಿಯಾದ ಫರ್ನಿಚರ್ ಒಂದೇ ಸ್ಥಳದಲ್ಲಿ. ಹೈಟೆಕ್ ಫರ್ನಿಚರ್, ನಿಮ್ಮ ಮನೆಗೆ ಸ್ಟೈಲ್, ಫ್ಯಾಮಿಲಿಗೆ ಕಂಫರ್ಟ್. ಜೆಎಂ ಆರ್ಕಿಡ್, ರಾಮನಾಥಪುರ ಬೈಪಾಸ್ ರೋಡ್, ಭಾರತ್ ಪೆಟ್ರೋಲ್ ಬಂಕ್ ಎದುರು, ಅರ್ಕಲಗೂಡು. ಮೂರ್ನಾಡ್, ಹಾಸನ್, ಗೋಣಿಕೊಪ್ಪ, ಯಲವಾಲ, ಕನಕಪುರ, ರಾಮನಗರ, ಮಂಡ್ಯ, ಬೆಂಗಳೂರು, ದ್ವಾರಕಾ, ಕಲ್ಪೆಟ್ಟದಲ್ಲಿ ಬ್ರಾಂಚಸ್ಗಳಿದೆ. ಸೊ ವಿಸಿಟ್ ಯುವರ್ ನಿಯರೆಸ್ಟ್ ಶೋರೂಮ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಆರೋಗ್ಯ ಸೇವೆಗಳನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ತುರ್ತು ಚಿಕಿತ್ಸಾ ಸೇವೆಯನ್ನು ಜನರಿಗೆ ಶೀಘ್ರವಾಗಿ ತಲುಪಿಸುವ ಉದ್ದೇಶದಿಂದ ಆರೋಗ್ಯ ಇಲಾಖೆಯ ವತಿಯಿಂದ ಮೈಸೂರಿನಲ್ಲಿ ನೂತನ ಆಂಬ್ಯುಲೆನ್ಸ್ಗಳ ಸೇವೆಗೆ ಇಂದು ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಸಾರ್ವಜನಿಕರಿಗೆ ಗುಣಮಟ್ಟದ ಹಾಗೂ ಸಮಯೋಚಿತ ಆರೋಗ್ಯ ಸೇವೆ ಒದಗಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ಆಂಬ್ಯುಲೆನ್ಸ್ ಸೇವೆಯ ವಿಸ್ತರಣೆಯಿಂದ ತುರ್ತು ಸಂದರ್ಭಗಳಲ್ಲಿ ಜೀವ ರಕ್ಷಣೆ ಕಾರ್ಯ ಇನ್ನಷ್ಟು ಪರಿಣಾಮಕಾರಿಯಾಗಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕೆಆರ್ ನಗರದ ಶಾಸಕರಾದ ರವಿಶಂಕರ್, ಮಾಜಿ ಶಾಸಕರಾದ ಎಚ್ಪಿ ಮಂಜುನಾಥ್, ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ್ ರೆಡ್ಡಿ, ಕೆಪಿಸಿಸಿ ವಕ್ತಾರರಾದ ಎಂ ಲಕ್ಷ್ಮಣ್, ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ತಹಸೀಲ್ದಾರ್ ಕೋರ್ಟ್ನಲ್ಲಿ ಆಸ್ತಿ ವಿವಾದದ ಪ್ರಕರಣದಲ್ಲಿ ವಕೀಲರು ವಕಾಲತ್ ಸಲ್ಲಿಸಿದರೂ ಸ್ವೀಕರಿಸದೆ ಕಕ್ಷಿದಾರನಿಗೆ ಅನ್ಯಾಯ ಮಾಡಲಾಗಿದೆ ಎಂದು ವಕೀಲರ ಸಂಘದ ಅಧ್ಯಕ್ಷ ಗಿರೀಶ್ ಗಂಭೀರ ಆರೋಪ ಮಾಡಿದ್ದಾರೆ. ಏನು ದಿನಾಂಕ 4/8/2026 ಮೊನ್ನೆ ಅರಕಲಗೂಡು ತಹಶೀಲ್ದಾರ್ ಕಚೇರಿನಲ್ಲಿ RRT ನಂಬರ್ 105/26/27ಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಕೀಲರು, ಹಿರಿಯ ವಕೀಲರಂಥ AR ಜನಾರ್ದನ್ ಗುಪ್ತಾ ಸರ್ ಮತ್ತು ಅವರ ಕೊಲೀಗು ಸ್ವಾತಿ ಜೆ ಗುಪ್ತಾ ಅವರವರು ಸದರಿ ಪ್ರಕರಣದ ವಿಚಾರಣೆಗಾಗಿ ಇವರು ತಹಶೀಲ್ದಾರ್ ಅವರ ಕಚೇರಿಗೆ ಭೇಟಿ ನ್ಯಾಯಾಲಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ವಕಾಲತ್ತನ್ನು ಫೈಲ್ ಮಾಡ್ತಾರೆ. ಅವತ್ತು ಅವರು ನಮ್ಮದು ವಕಾಲತ್ತನ್ನು ಫೈಲ್ ಮಾಡಿ ತಕರಾರಿಗೆ ಏನು RRT 105/26/27ಕ್ಕೆ ಸಂಬಂಧಪಟ್ಟಂತೆ ತಕರಾರಿಗೆ ಒಂದು ಸಮಯವನ್ನು ಕೋರ್ತಾರೆ. ಆ ಸಮಯವನ್ನು ಕೋರಿದಂಥ ಸಂದರ್ಭದಲ್ಲಿ ಇಲ್ಲ ನಾವು ನೇರವಾಗಿ ಆದೇಶಕ್ಕೆ ಹಾಕೊಳ್ತಾ ಇದ್ದೀವಿ ಅಂತ ಹೇಳಿ ಅವರು ಆದೇಶಕ್ಕೆ ಆ ಪ್ರಕರಣವನ್ನು ಹಾಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ಜನಾರ್ದನ್ ಗುಪ್ತಾ ಸರ್ ಅವರು ನಮ್ಮ ವಕೀಲ ಸಂಘದ ಹಿರಿಯ ವಕೀಲರು, ಸುಮಾರು 40 ವರ್ಷಗಳ ಸುದೀರ್ಘ ಒಂದು ವೃತ್ತಿಯನ್ನು ನಡೆಸಿರ್ತಕ್ಕಂಥ ಹಿರಿಯ ವಕೀಲರು, ಇವರು ಇಲ್ಲ ಸರ್ ಇದು ಮೇಡಮ್ ಇದು ಕೇಳೋದಕ್ಕೆ ಬರೋದಿಲ್ಲ, ಆದೇಶಕ್ಕೆ ಹಾಕೋದಕ್ಕೆ ಬರೋದಿಲ್ಲ, ಸಂಬಂಧಪಟ್ಟಂತೆ ನಮಗೆ ಸಾಮಾಜಿಕ ನ್ಯಾಯದಲ್ಲಿ ಸೋಷಿಯಲ್ ಜಸ್ಟಿಸ್ ಅಡಿಯಲ್ಲಿ ನಮಗೆ ಇದು ತಕರಾರು ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ರು ಕೂಡ ಅವರು ಆ ಸಂದರ್ಭದಲ್ಲಿ ಹಿರಿಯ ವಕೀಲರು ಇದು ನ್ಯಾಯಾಲಯದ ಆವರಣ ಅನ್ನೋದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಇದು ತಹಶೀಲ್ದಾರ್ ಕಚೇರಿ ಅನ್ನೋ ಅವರ ಚೇಂಬರ್ ರೀತಿ ಅಲ್ಲಿ ಏನು ವರ್ತನೆ ತೋರ್ಬೋದು ಅದನ್ನು ನ್ಯಾಯಾಧೀಶರು, ಅವರು ತಾಲೂಕಿನ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾರೆ, ಆದರೆ ಅವರಲ್ಲಿ ಕಚೇರಿಯಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ವರ್ತನೆಯನ್ನು ಮಾಡಿರ್ತಕ್ಕಂಥದ್ದು ಇದು ವಕೀಲರ ಒಂದು ಗೌರವಕ್ಕೆ ಚ್ಯುತಿಯನ್ನು ತಂದಿರ್ತಕ್ಕಂಥದ್ದು, ಅವರಿಗೆ ತಂದಿರ್ತಕ್ಕಂಥ
ಗೌರವದ ಚ್ಯುತಿ ಇಡೀ ಅರಕಲಗೂಡು ವಕೀಲರು ಮತ್ತು ಎಲ್ಲ ವಕೀಲರಿಗೂ ತಂದಿರ್ತಕ್ಕಂಥ ಗೌರವಕ್ಕೆ ತಂದಿರ್ತಕ್ಕಂಥ ಚ್ಯುತಿ ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ. ನಿನ್ನೆ ಕೂಡ ಈ ವಿಚಾರವಾಗಿ ಅರಕಲಗೂಡು ವಕೀಲ ಸಂಘದಲ್ಲಿ ಸರ್ವಸಾಮಾನ್ಯ ಸಭೆಯನ್ನು ಕೂಡ ನಾವು ಕರೆದು ಅವರ ವಿರುದ್ಧ ನಾವು ಕಾರ್ಯಕಲಾಪಗಳಿಂದ ನ್ಯಾಯಾಲಯದ ಕಾರ್ಯಕ್ರಮದಿಂದ ಹೊರಗುಳಿದು ಪ್ರತಿಭಟನೆಯನ್ನು ಕೂಡ ಮಾಡಿದ್ವಿ. ಈ ಬಗ್ಗೆ ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಪರಿಷ್ಕೃತ ಕನಿಷ್ಠ ವೇತನವನ್ನು ತಕ್ಷಣ ಜಾರಿಗೊಳಿಸುವಂತೆ ಒತ್ತಾಯಿಸಿ ಆಗಸ್ಟ್ 13ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಆಗ್ರಹ ಸಮಾವೇಶ ಹಾಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಂಬಿ ನಾಗಣ್ಣಗೌಡ ತಿಳಿಸಿದರು. ಏನು ಕಳೆದ ಮೇ ತಿಂಗಳು 22ನೇ ತಾರೀಕಲ್ಲಿ ರಾಜ್ಯ ಸರ್ಕಾರ ಈ ರಾಜ್ಯದ ಎಲ್ಲ ಉದ್ಯೋಗಗಳ ಕನಿಷ್ಠ ವೇತನವನ್ನು ನಿಗದಿಗೊಳಿಸಿ ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಿತು. ಈ ಅಧಿಸೂಚನೆಯನ್ನು ಪ್ರಕಟ ಮಾಡಿದ ಮೇಲೆ ಅದನ್ನು ಜಾರಿಗೊಳಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿತ್ತು. ಬಟ್ ಇಲ್ಲಿ ತನಕ ಕೆಲವು ಇಲಾಖೆಗಳನ್ನ ಹೊರತುಪಡಿಸಿ ಬಹುತೇಕ ಇಲಾಖೆಗಳಲ್ಲಿ ಈ ರಾಜ್ಯದಲ್ಲಿ ಕನಿಷ್ಠ ವೇತನವನ್ನು ಜಾರಿಗೊಳಿಸಿಲ್ಲ. ಕಾರಣ ಅಂತ ಹೇಳಿದ್ರೆ ಅದು ಹೆಚ್ಚು ಕಡಿಮೆ ಸುಮಾರು 3200 ಕೋಟಿ ರೂಪಾಯಿ ಹೆಚ್ಚುವರಿ ಬಜೆಟ್ ಬೇಕಾಗುತ್ತೆ ಅಂತೇಳಿ ಮೌಖಿಕ ಸೂಚನೆ ಮೇರೆಗೆ ಇವತ್ತು ರಾಜ್ಯ ಸರ್ಕಾರ ತನ್ನದೇ ಒಂದು ಆದೇಶವನ್ನು ಮೌಖಿಕ ಸೂಚನೆ ಮೇರೆಗೆ ತಡೆಯನ್ನು ನೀಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಪಮಾನಕಾರಿಯಾಗಿರ್ತಕ್ಕಂಥ ವಿಚಾರ. ಯಾಕಂತ ಹೇಳಿದ್ರೆ ಒಂದು ಕನಿಷ್ಠ ವೇತನವನ್ನು ನಿಗದಿ ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ ವೇತನ ಸಲಹಾ ಮಂಡಳಿ ಅಂತ ಇರುತ್ತೆ. ಆ ಸಲಹಾ ಮಂಡಳಿಯೊಳಗಡೆ ಮಂತ್ರಿಗಳಿರ್ತಾರೆ, ಅಧಿಕಾರಿಗಳಿರ್ತಾರೆ, IAS ಅಧಿಕಾರಿಗಳಿರ್ತಾರೆ. ಮತ್ತು ಈ ಕಮಿಟಿ ಡಿಸಿಷನ್ ತಗೊಂಡು ಏರ್ತಿರ್ತಕ್ಕಂಥ ಬೆಲೆಗಳಿಗೆ ಅನುಸಾರವಾಗಿ ಯಾವ್ಯಾವ ಉದ್ಯೋಗಗಳಿಗೆ ಎಷ್ಟೆಷ್ಟು ಪ್ರಮಾಣದ ವೇತನ ನಿಗದಿ ಮಾಡಬೇಕು ಅಂತೇಳಿ ಒಂದು ವೈಜ್ಞಾನಿಕ ಆಧಾರದ ಮೇಲೆ ಮಾಡಿರುತ್ತೆ. ಹಂಗೆ ಲೆಕ್ಕ ಹಾಕಿದ್ರೆ ಇವತ್ತು ನಿಗದಿಯಾಗಿರ್ತಕ್ಕಂಥ ಈ ವೇತನ ಕೂಡ ಇವತ್ತು ಲೀವಿಂಗ್ ವೇಜಸ್ಗಿಂತ ಭಾಳ ಕಡಿಮೆ ಇದೆ. ಬದುಕುವ ವೇತನ ಮಿನಿಮಮ್ ವೇಜಸ್ ಒಂದು ಕಡೆ ಆದರೆ ಬದುಕುವ ವೇತನಕ್ಕೂ ಕನಿಷ್ಠ ವೇತನಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಆದರೆ ತನ್ನದೇ ಸರ್ಕಾರ ಇವತ್ತು ತಾನು ಮಾಡಿರ್ತಕ್ಕಂಥ ಆದೇಶವನ್ನು ಜಾರಿ ಮಾಡ್ತಾ ಇಲ್ಲ. ಇವತ್ತು ಖಾಸಗಿ ಉದ್ದಿಮೆದಾರರ ಹಿತಾಸಕ್ತಿಯನ್ನು ಕಾಯಲಿಕ್ಕೆ ಇವತ್ತು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಯಾರು ಖಾಸಗಿ ಉದ್ದಿಮೆದಾರರು ಈ ವೇತನವನ್ನು ಕೊಡೋಕ್ಕಾಗಲ್ಲ ಅಂತೇಳಿ ಕೋರ್ಟ್ಗೆ ಹೋಗಿದ್ದಾರೋ, ಕೋರ್ಟು ಯಾವುದೇ ಆಕ್ಷೇಪಣೆ ಆಗಲಿ, ಮಧ್ಯಂತರ ಆದೇಶ ಆಗಲಿ, ತಡೆಯಾಜ್ಞೆ ಆಗಲಿ ಇವತ್ತಿನ ತನಕ ಕೊಟ್ಟಿಲ್ಲ. ಹಂಗಿರ್ಬೇಕಾದ್ರೆ ನಾವು ಕೇಳ್ತಕ್ಕಂಥದ್ದು, ಸರ್ಕಾರದೊಳಗೆ ಕೆಲಸ ಮಾಡ್ತಕ್ಕಂಥ ಸುಮಾರು 2 ಲಕ್ಷ ಜನ ಈ ರಾಜ್ಯದಲ್ಲಿ ಏನು ಬೇರೆ ಇಲಾಖೆಗಳಲ್ಲಿ, ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ನಗರ ಸ್ಥಳೀಯ ಸಂಸ್ಥೆ ಇರ್ಬೋದು, ಇಲ್ಲಿ ಸುಮಾರು 2 ಲಕ್ಷ ಜನ ಎಲ್ಲ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ನೀವು ಘೋಷಣೆ ಮಾಡಿರ್ತಕ್ಕಂಥ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು. ಯಾಕಂದರೆ ಈ ವೇತನ ಏನು ಇವತ್ತು ನಿಗದಿಯಾಗಿದೆಯೋ ಈ ವೇತನ ಸುಮ್ಮನೆ ಬಂದಿರತಕ್ಕಂಥದ್ದಲ್ಲ. ಕಳೆದ 8-10 ವರ್ಷಗಳಿಂದ ಯಾವುದೇ ದರ ಪರಿಷ್ಕರಣೆಯನ್ನು ಮಾಡದೆ ಹಲವಾರು ಹೋರಾಟಗಳು ಮತ್ತು ನ್ಯಾಯಾಲಯದ ಪ್ರಕ್ರಿಯೆ ಮೂಲಕ ಇವತ್ತು ಈ ಆದೇಶ ಜಾರಿಯಾಗಿದೆ. ಈ ಆದೇಶ ಜಾರಿ ಆದಮೇಲೆ ಅದನ್ನು ಎಕ್ಸಿಕ್ಯೂಟ್ ಮಾಡಿದೆ ಸರ್ಕಾರ. ಇವತ್ತು ತಂದೆ ಆದೇಶವನ್ನು ಇವತ್ತು ಏನು ಅಪಮಾನಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆಯೋ ಇದರ ವಿರುದ್ಧ ನಾವು ಬರ್ತಕ್ಕಂಥ ಆಗಸ್ಟ್ 13ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಹೊರಗುತ್ತಿಗೆ ನೌಕರರ ಒಂದು ಕನಿಷ್ಠ ವೇತನ ಜಾರಿ ಆಗ್ರಹ ಸಮಾವೇಶ ಅಂತೇಳಿ ಒಂದು ದೊಡ್ಡ ಸಮಾವೇಶವನ್ನು ಮಾಡ್ತಿದ್ವಿ. ಪತ್ರಿಕಾಗೋಷ್ಠಿಯಲ್ಲಿ ಸರೋಜಮ್ಮ, ಮನು, ರಾಜೇಂದ್ರ, ಮಂಜಮ್ಮ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೋಘ್ ಟಿವಿಯ 20ನೇ ವಾರ್ಷಿಕೋತ್ಸವಕ್ಕೆ ಗಣ್ಯರಿಂದ ಶುಭಾಶಯಗಳ ಮಹಾಪೂರ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ. ಹೊರಟಿಯವರಿಂದ ರಾಜೀನಾಮೆ ಪಡೆದ ಸರ್ಕಾರದ ನಡೆ ಪರಿಷತ್ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ. ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆ. ಉಡುಪಿಯಲ್ಲಿ ಮತ್ತೊಂದು ಶೂಟೌಟ್, ಗುಂಡಿಕ್ಕಿ ಕಾಂಗ್ರೆಸ್ ಮುಖಂಡನ ಬರ್ಬರ ಹತ್ಯೆ. ಮತ್ತು ಬೇರೆ ಮಾತುಕತೆ ಏನೂ ಇಲ್ಲ, ನನಗೆ ಸಚಿವ ಸ್ಥಾನ ಬೇಕೇ ಬೇಕು, ಪಟ್ಟು ಹಿಡಿದ ಶಾಸಕ ಕೃಷ್ಣಪ್ಪ. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.